This is Pavitra. I'm working as a computer science HOD in the SVG main campus. So many students will think, ಏನ್ ಥಿಂಕ್ ಮಾಡ್ತೀರಾ ನೀವೆಲ್ಲ, ಕಂಪ್ಯೂಟರ್ ಸೈನ್ಸ್ ಅಂದ್ರೆ ಬರೀ ಕೋಡಿಂಗ್ ಅಷ್ಟೇ ಅಲ್ಲ, ಅದಕ್ಕೂ ಮೇಲೆ ನಾವು ಕಂಪ್ಯೂಟರ್ ಸೈನ್ಸ್ ನ ತಿಳ್ಕೊಬಹುದು. ಹೇಗೆ ತಿಳ್ಕೊಬಹುದು? ನಮ್ಗೆ ಕಂಪ್ಯೂಟರ್ ಸೈನ್ಸ್ ಇಂದ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ನಮ್ಗೆ ಆ ಸ್ಕಿಲ್ ನಮ್ಗೆ ಸಿಗ್ತಾ ಹೋಗುತ್ತೆ. ಹೇಗೆ ಸಿಗ್ತಾ ಹೋಗುತ್ತೆ? ನಾವ್ ಏನಾದ್ರೂ ಪ್ರೋಗ್ರಾಮ್ ಅಲ್ಲಿ ನಾವ್ ಎರರ್ ಬಂತು ಅಂದ್ರೆ ನಾವು ಸಡನ್ ಆಗಿ ಆ ಎರರ್ನ ಹೇಗೆ ಚೇಂಜ್ ಮಾಡ್ತೀವೋ, ಹೇಗೆ ಅದನ್ನ ಎರರ್ನ ರಿಮೂವ್ ಮಾಡ್ತೀವೋ ಅಥವಾ ಡಿಬಗ್ ಮಾಡ್ತೀವೋ, ಅದೇ ತರ ನಮ್ಮ ಲೈಫ್ ಅಲ್ಲಿ ಬರುವಂತ ಆಬ್ಸ್ಟೇಕಲ್ಸ್ ನ ಕೂಡ ನಾವು ಸಾಲ್ವ್ ಮಾಡೋ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಕ್ರಿಯೇಟಿವ್ ನಾಲೆಜ್ ಅಂದ್ರೆ ಕ್ರಿಯೇಟಿವ್ ಥಿಂಕಿಂಗ್ ನಮ್ಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ನ್ಯೂ ಟ್ರೆಂಡಿ ಟೆಕ್ನಾಲಜೀಸ್ ಜೊತೆ ನಮ್ಮ ಲೈಫ್ ನ ನಾವೇನ್ ಮಾಡ್ತೀವಿ, ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಈ ತರದ ಒಂದಷ್ಟು ಸ್ಕಿಲ್ಸ್ ನಮ್ಗೆ ಲೈಫ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ತಗೊಳ್ಳೋದ್ರ ಮುಖಾಂತರ ನಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ಕೋಡಿಂಗ್, ಇಟ್ ಇಸ್ ಮಚ್ ಮೋರ್ ದ್ಯಾನ್ ದಟ್ ಅನ್ನೋದನ್ನ ನಾವು ಈ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಇದೊಂದು ನಿಮಗೆ ಕರೆಕ್ಟ್ ಟೈಮ್. ಯಾಕೆ ಅಂತಂದ್ರೆ ನೀವು ಈಗ ಯಾವ ಸಬ್ಜೆಕ್ಟ್ ನ ತಗೊಂಡ್ರೆ ಯಾವ ತರ ಆಪರ್ಚುನಿಟೀಸ್ ನ ನೀವು ಓಪನ್ ಮಾಡ್ಕೋಬಹುದು ಫ್ಯೂಚರ್ ಅಲ್ಲಿ, ಇದೆಲ್ಲ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅದೇ ತರ ನೀವು ಕಂಪ್ಯೂಟರ್ ಸೈನ್ಸ್ ನ ಆಪ್ಟ್ ಮಾಡ್ಕೊಂಡ್ರೆ ಅಥವಾ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ನ ನೀವು ತಗೊಂಡ್ರೆ, ಫಸ್ಟ್ PUC ನಲ್ಲಿ ಯಾವ್ದೆಲ್ಲ ಸಿಲೆಬಸ್ ನ ನೀವು ಓದ್ತೀರಾ, ಅದ್ರ ಜೊತೆಗೆ ಆ ಸಿಲೆಬಸ್ ನಿಮ್ಗೆ ಹೇಗೆ ಆಪರ್ಚುನಿಟೀಸ್ ನ ಫ್ಯೂಚರ್ ಅಲ್ಲಿ ನಿಮಗೆ ಕೊಡ್ತಾ ಹೋಗುತ್ತೆ, ಮತ್ತೆ ಯಾವ ಸಬ್ಜೆಕ್ಟ್ಸ್ ಮೇಲೆ ನೀವು ಕಂಪ್ಯೂಟರ್ ಸೈನ್ಸ್ ನ ಮಾಡಿದ್ರೆ ಯಾವ ತರದ ಆಪರ್ಚುನಿಟೀಸ್ ನ ನೀವು ಅಂದ್ರೆ ತಗೋಬಹುದು ಫ್ಯೂಚರ್ ಅಲ್ಲಿ, ಅದರಿಂದ ನಿಮ್ಮ ಲೈಫ್ ನಲ್ಲಿ ಎಷ್ಟು ಸ್ಕಿಲ್ಸ್ ನ ನೀವು ಡೆವಲಪ್ ಮಾಡ್ಕೋಬಹುದು, ಯಾವ ತರದ ಸ್ಕಿಲ್ಸ್ ನ ನೀವು ಡೆವಲಪ್ ಮಾಡ್ಕೋಬಹುದು ಅಂತಾನು ನಾವು ನೋಡೋಣ. ಓಕೆನಾ? ಸೊ ಇದು ನಿಮ್ಮ ಕಂಪ್ಯೂಟರ್ ಸೈನ್ಸ್ ಅಂದ್ರೆ ಫಸ್ಟ್ PUC ಕಂಪ್ಯೂಟರ್ ಸೈನ್ಸ್ ಸಿಲೆಬಸ್ ಇದೆ. ಸೊ ಲೆಟ್ಸ್ ಲುಕ್ ಆನ್ ದಟ್. ಫಸ್ಟ್ ಚಾಪ್ಟರ್ ಬಂದು ಕಂಪ್ಯೂಟರ್ ಸಿಸ್ಟಮ್, ಅಂದ್ರೆ ಕಂಪ್ಯೂಟರ್ ಹೇಗ್ ವರ್ಕ್ ಆಗುತ್ತೆ, ಕಂಪ್ಯೂಟರ್ ನಲ್ಲಿ ಯಾವ್ದೆಲ್ಲ ಡಿವೈಸಸ್ ಇದೆ, ಸೊ ಕಂಪ್ಯೂಟರ್ ಹಾರ್ಡ್ವೇರ್, ಕಂಪ್ಯೂಟರ್ ಮೆಮರಿ, ಕಂಪ್ಯೂಟರ್ CPU ಅಥವಾ ಪ್ರೊಸೆಸರ್, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಡ್ ಆಗಿ ನಾವು ಈ ಚಾಪ್ಟರ್ ಅಲ್ಲಿ ನಾವು ನೋಡ್ತೀವಿ. ಅಂಡ್ ದ ಸೆಕೆಂಡ್ ಚಾಪ್ಟರ್ ಇಸ್ ಎನ್ಕೋಡಿಂಗ್ ಸ್ಕೀಮ್ಸ್ ಅಂಡ್ ನಂಬರಿಂಗ್ ಸಿಸ್ಟಮ್ಸ್. ಹಾಗಾದ್ರೆ ಎನ್ಕೋಡಿಂಗ್ ಸ್ಕೀಮ್ಸ್ ಅಂದ್ರೆ ಏನು? ನಾವ್ ಏನೆಲ್ಲ ಟೈಪ್ ಮಾಡ್ತೀವಿ ಅದೆಲ್ಲ ನಮ್ಗೆ ಅರ್ಥ ಆಗುತ್ತೆ, ಫೋನ್ ಅಲ್ಲಾಗ್ಲಿ ಕಂಪ್ಯೂಟರ್ ಆಗ್ಲಿ. ಆದ್ರೆ ಕಂಪ್ಯೂಟರ್ಗೆ ಅದು ಅರ್ಥ ಆಗಲ್ಲ ಅಲ್ವಾ? ಸೊ ಕಂಪ್ಯೂಟರ್ಗೆ ಅರ್ಥ ಆಗೋದು ಯಾವುದು? ಬೈನರಿ ಲ್ಯಾಂಗ್ವೇಜ್. ಸೊ ಆ ಬೈನರಿ ಲ್ಯಾಂಗ್ವೇಜ್ಗೆ ನಮ್ಮ ಲ್ಯಾಂಗ್ವೇಜ್ ನ ಹೇಗೆ ಕನ್ವರ್ಟ್ ಮಾಡೋದು ಅನ್ನೋದನ್ನ ಈ ಚಾಪ್ಟರ್ ಅಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಅಂಡ್ ಥರ್ಡ್ ಚಾಪ್ಟರ್ ಇಸ್ ಎಮರ್ಜಿಂಗ್ ಟ್ರೆಂಡ್ಸ್. ಈಗಂತೂ ನಿಮ್ಗೆ ಚೆನ್ನಾಗಿ ಗೊತ್ತು, ಎಷ್ಟು ಅಪ್ಲಿಕೇಶನ್ಸ್ ಡೈಲಿ ಬೇಸಿಸ್ ಮೇಲೆ ಎವಾಲ್ವ್ ಆಗ್ತಾ ಇದೆ. ಅಂದ್ರೆ ಪ್ರತಿದಿನ 1000 ಅಪ್ಲಿಕೇಶನ್ಸ್ ಡೆವಲಪ್ ಆಗ್ತಾ ಇದೆ. ಸೊ ಆ ಅಪ್ಲಿಕೇಶನ್ ದಿಂದ ಬರುವಂತಹ ಡೇಟಾನ ಹೇಗೆ ಜನರೇಟ್ ಆಗ್ತಾ ಇದೆ, ಅದು ಯಾವ ತರ ಸ್ಟೋರ್ ಆಗ್ತಾ ಇದೆ, ಯಾವ ತರ ಮೆಮರಿನಲ್ಲಿ ಪ್ರೋಸೆಸ್ ಆಗ್ತಾ ಇದೆ ಅನ್ನೋದನ್ನೆಲ್ಲನೂ ನಾವು ಎಮರ್ಜಿಂಗ್ ಟ್ರೆಂಡ್ಸ್ ಚಾಪ್ಟರ್ ಅಲ್ಲಿ ನೋಡ್ತೀವಿ. ಸೊ ಅಂಡ್ ಫೋರ್ತ್ ಚಾಪ್ಟರ್ ಇಸ್ ಇಂಟ್ರೊಡಕ್ಷನ್ ಟು ಪ್ರಾಬ್ಲಮ್ ಸಾಲ್ವಿಂಗ್. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ನ ಡೆವಲಪ್ ಮಾಡುತ್ತೆ ಅಂತ. ಅದನ್ನ ನೀವು ಈ ಚಾಪ್ಟರ್ ಅಲ್ಲಿ ನೋಡ್ತೀರಾ. ಹೇಗೆ ನೋಡ್ತೀರಾ? ಲಾಜಿಕಲ್ ಥಿಂಕಿಂಗ್ ಕೂಡ ಇದರಲ್ಲಿ ರೈಸ್ ಆಗ್ತಾ ಹೋಗುತ್ತೆ. ನಿಮ್ಗೆ ಹೇಗೆ ರೈಸ್ ಆಗತ್ತೆ? ಫಾರ್ ಎಕ್ಸಾಂಪಲ್, ಏನೋ ಒಂದು ಪ್ರಾಬ್ಲಮ್ ಬಂತು, ನೀವು ಅದನ್ನ ಯಾವ ತರ ಸಾಲ್ವ್ ಮಾಡಬೇಕು, ಎಷ್ಟು ತರ ಸಾಲ್ವ್ ಮಾಡಿದ್ರೆ ನನಗೆ ಕರೆಕ್ಟ್ ಔಟ್ಪುಟ್ ಸಿಗತ್ತೆ, ಯಾವ ತರ ಡಿಸೈರ್ಡ್ ಔಟ್ಪುಟ್ ಸಿಗುತ್ತೆ ಅನ್ನೋದನ್ನ ಕೂಡ ಈ ಚಾಪ್ಟರ್ ಇಂದ ನಾವು ಕಲಿತಾ ಹೋಗ್ತೀವಿ. ಇದು ಲೈಫ್ ಸ್ಕಿಲ್ನು ಎನ್ಹಾನ್ಸ್ ಮಾಡುತ್ತೆ, ಜೊತೆಗೆ ಪ್ರೋಗ್ರಾಮ್ ಸ್ಕಿಲ್ನು ಎನ್ಹಾನ್ಸ್ ಮಾಡ್ತಾ ಇದೆ. ಅಂಡ್ ಫಿಫ್ತ್ ಚಾಪ್ಟರ್ಸ್ ನಿಮ್ಮ ಕಂಪ್ಯೂಟರ್ ಸೈನ್ಸ್ ಕರ್ನಾಟಕ ಬೋರ್ಡ್ ಸಿಲೆಬಸ್ ನಲ್ಲಿ ಪೈಥಾನ್ ಅನ್ನೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಲಾಸ್ಟ್ ಇಯರ್ ಇಂದ. ಸೊ ಇದು ಹೇಗೆ ನಿಮ್ಗೆ ಹೆಲ್ಪ್ ಮಾಡುತ್ತೆ? ಸೊ ನಿಮ್ಮ ಹೈಯರ್ ಸ್ಟಡೀಸ್ಗೆ AI, ಮಷಿನ್ ಲರ್ನಿಂಗ್, ಬ್ಯಾಕ್ ಎಂಡ್ ಅಲ್ಲಿ ಏನೆಲ್ಲ ಅಪ್ಲಿಕೇಶನ್ಸ್ ವರ್ಕ್ ಆಗುತ್ತೋ ಅದೆಲ್ಲದಕ್ಕೂ ಪೈಥಾನ್ ನಿಮ್ಗೆ ಯೂಸ್ ಆಗ್ತಾ ಹೋಗುತ್ತೆ. ಸೊ ಪೈಥಾನ್ ಅಲ್ಲಿ ನೀವೇನೇನು ಕಲಿತೀರಾ, ಅದ್ರದ್ದು ಪೈಥಾನ್ ಲ್ಯಾಂಗ್ವೇಜ್ ಹೇಗೆ ಬಂತು, ಯಾವ ತರ ಪ್ರೋಗ್ರಾಮಿಂಗ್ ರೂಲ್ಸ್ ಇದೆ, ಸ್ಟ್ಯಾಂಡರ್ಡ್ ಸೆಟ್ ಆಫ್ ರೂಲ್ಸ್ ಹೆಂಗಿದೆ, ಅದನ್ನ ಹೆಂಗೆ ಡಿಬಗ್ ಟೆಸ್ಟಿಂಗ್ ಎಲ್ಲ ಮಾಡ್ತೀರಾ ಅನ್ನೋದನ್ನ ನಾವು ಈ ಚಾಪ್ಟರ್ ಅಲ್ಲಿ ನೋಡ್ತೀವಿ. ಅಂಡ್ ದ ಸೆಕೆಂಡ್ ಚಾಪ್ಟರ್ ಇಸ್ ಫ್ಲೋ ಆಫ್ ಕಂಟ್ರೋಲ್. ನೀವು ಪ್ರೋಗ್ರಾಮಿಂಗ್ ಮಾಡ್ತೀರಾ, ಪ್ರೋಗ್ರಾಮ್ ಕ್ರಿಯೇಟ್ ಮಾಡ್ತೀರಾ ಅಥವಾ ಪ್ರೋಗ್ರಾಮ್ ಬರೀತೀರಾ. ಸೊ ಪ್ರೋಗ್ರಾಮ್ ಬರೆದ್ಮೇಲೆ ಆ ಪ್ರೋಗ್ರಾಮ್ ಹೇಗೆ ಫ್ಲೋ ಆಗತ್ತೆ, ಒನ್ ಬೈ ಒನ್ ಹೇಗೆ ಫ್ಲೋ ಆಗತ್ತೆ, ಇನ್ಪುಟ್ ಯಾವಾಗ ಕೊಡ್ಬೇಕು, ಆ ಕೊಟ್ಟ ಇನ್ಪುಟ್ಗೆ ಯಾವಾಗ ಔಟ್ಪುಟ್ ಬರುತ್ತೆ, ಯಾವ ತರದ ಔಟ್ಪುಟ್ ಬರುತ್ತೆ, ಫಸ್ಟ್ ಎಲ್ಲಿಗೆ ಹೋಗ್ಬೇಕು ಆಮೇಲೆ ಎಲ್ಲಿಗೆ ಹೋಗ್ಬೇಕಂತ ಹೇಳಿ ಈ ಚಾಪ್ಟರ್ ಫ್ಲೋನ ಹೇಳತ್ತೆ. ಫ್ಲೋ ಇನ್ ದ ಸೆನ್ಸ್ ಒನ್ ಬೈ ಒನ್ ಆರ್ ಸ್ಟೆಪ್ ಬೈ ಸ್ಟೆಪ್ ಅಷ್ಟೇ. ಅಂಡ್ ದ ಸೆವೆಂತ್ ಚಾಪ್ಟರ್ ಫಂಕ್ಷನ್ಸ್. ಅಂದ್ರೆ ನಾವು ಆಲ್ರೆಡಿ ನಮಗ್ ಗೊತ್ತು, ಲೈಫ್ ಅಲ್ಲಿ ಡಿಫರೆಂಟ್ ಫಂಕ್ಷನ್ಸ್ ನ ನಾವು ಮನೆಗಳಲ್ಲಿ ಮಾಡ್ತಾ ಇರ್ತೀವಿ, ಗವರ್ನಮೆಂಟ್ ಸೆಕ್ಟರ್ಸ್ ಅಲ್ಲಿ ಮಾಡ್ತಾ ಇರ್ತೀವಿ. ಅದೇ ತರ ಬಿಲ್ಟ್ ಇನ್ ಫಂಕ್ಷನ್ಸ್ ಇದೆ, ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಇದೆ. ಅಂದ್ರೆ ಗವರ್ನಮೆಂಟ್ ಮಾಡೋದೆಲ್ಲ ಬಿಲ್ಟ್ ಇನ್ ಫಂಕ್ಷನ್ಸ್, ನಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳೋದೆಲ್ಲ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್. ಸೊ ಅದೇ ತರ
ಪೈಥಾನಲ್ಲೂ ಕೂಡ ಫಂಕ್ಷನ್ಸ್ ಅಂತ ಇದೆ, ಬಿಲ್ಟ್ ಇನ್ ಫಂಕ್ಷನ್ಸ್ ಆ್ಯಂಡ್ ಯೂಸರ್ ಡಿಫೈನ್ ಫಂಕ್ಷನ್ಸ್. ಅದನ್ನು ಈ ಚಾಪ್ಟ್ರಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಆ್ಯಂಡ್ 8th ಚಾಪ್ಟರ್ ಬಂದು ಸ್ಟ್ರಿಂಗ್ಸ್. ಸ್ಟ್ರಿಂಗ್ಸ್ ಅಂದರೆ ಏನು? ಈಗ ಫಾರ್ ಎಕ್ಸಾಂಪಲ್ ನಮ್ಮ ನೇಮ್ ಅಂದ್ರೇ ಸ್ಟ್ರಿಂಗ್. ಅಂದರೆ ನನ್ನ ಹೆಸರು ಪವಿತ್ರ ಅಂತ ಇದೆ. ಸೊ ಪವಿತ್ರ ಎಷ್ಟು ಲೆಂತ್ ಇದೆ, ಮೆಮರಿನಲ್ಲಿ ಎಷ್ಟು ಅಕ್ಯುಪೈ ಮಾಡ್ಕೊಳ್ಳುತ್ತೆ, ನಾವು ಯಾವ ಥರ, ನನ್ನ ಹೆಸರು ಪವಿತ್ರ ಕೃಷ್ಣ ಇದೆ, ಹೇಗೆ ನಾನು ಕನ್ಕ್ಯಾಟಿನೇಷನ್ ಮಾಡ್ತೀನಿ, ಅದನ್ನೆಲ್ಲಾನು ಪ್ರೋಗ್ರಾಮಿಂಗಲ್ಲಿ ಹೇಗೆ ಸ್ಟ್ರಿಂಗ್ಸ್ನ ನಾನು ಯೂಸ್ ಮಾಡ್ಕೋತೀನಿ ಅನ್ನೋದು ಕೂಡ ಒಂದು ಚಾಪ್ಟರ್ ಇದೆ. ಅದು 8th ಚಾಪ್ಟರಲ್ಲಿದೆ. ಆ್ಯಂಡ್ 9th ಚಾಪ್ಟರ್ ಲಿಸ್ಟ್ ಇದೆ. ಸಿ ಫಾರ್ ಎಕ್ಸಾಂಪಲ್ ಒಂದು ಲಿಸ್ಟ್, ಒಂದು ಬಕೆಟ್ ಇದೆ. ಒಂದು ಬಕೆಟ್ ಅಂದರೆ ಒಂದು ಫ್ರೂಟ್ ಬ್ಯಾಸ್ಕೆಟ್ ಇದೆ ಫಾರ್ ಎಕ್ಸಾಂಪಲ್. ಆ ಫ್ರೂಟ್ ಬ್ಯಾಸ್ಕೆಟಲ್ಲಿ ನಿಮಗೆ ಆ್ಯಪಲ್ ಇದೆ, ಆರೆಂಜ್ ಇದೆ, ಮತ್ತು ಬನಾನಾ ಇದೆ, ಬೇರೆ ಬೇರೆ ಥರ ಫ್ರೂಟ್ಸ್ ಇದೆ. ಸೊ ಇದನ್ನೆಲ್ಲ ನೀವು ಒಂದೇ ಬಕೆಟಲ್ಲಿ ಇಟ್ಟಿದ್ದೀರಾ ಅಥವಾ ಒಂದೇ ಬ್ಯಾಸ್ಕೆಟಲ್ಲಿ ಇಟ್ಟಿದ್ದೀರಾ, ಇದನ್ನು ಹೇಗೆ ನೀವು ಸಾರ್ಟ್ ಮಾಡ್ಬೋದು, ಹಾಗೆ ಯಾವುದೆಲ್ಲ ಆಪ್ರೇಷನ್ಸ್ನ ಅದ್ರ ಮೇಲೆ ಮಾಡಬಹುದು ಅನ್ನೋದನ್ನ ರಿಯಲ್ ಟೈಮಲ್ಲೂ ತಿಳ್ಕೊತೀರಾ, ಜೊತೆಗೆ ಪ್ರೋಗ್ರಾಮಿಂಗ್ ಟರ್ಮ್ಸಲ್ಲೂ ತಿಳ್ಕೊತೀರಾ. ಸೊ 10th ಚಾಪ್ಟರ್ಸು ಟಪಲ್ಸ್ ಆ್ಯಂಡ್ ಡಿಕ್ಷನರಿ. ಸೊ ಈಗ ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್ ಇದೆ ನೋಡಿ, ಆಧಾರ್ ಕಾರ್ಡ್ ಎಕ್ಸಾಂಪಲ್ ತಗೊಳ್ಳಿ. ಅದರಲ್ಲಿ ನೇಮ್ ಇದೆ, ಸನ್ ಆರ್ ಡಾಟರ್ ಆಫ್ ಆ ಥರ ಇದೆ, ಜೊತೆಗೆ ಅಡ್ರೆಸ್ ಇದೆ, ಫೋನ್ ನಂಬರ್ ಇದೆ, ಒಂದು ಆಧಾರ್ ಕಾರ್ಡ್ ನಂಬರ್ ಇದೆ. ಸೊ ಎಲ್ಲ ಮಲ್ಟಿಪಲ್ ಡೇಟಾ ಟೈಪ್ಸ್ ಇದೆ, ಅಂದರೆ ಮಲ್ಟಿಪಲ್ ವೇಸ್ ಅಲ್ಲಿ ನಾವು ನಮ್ಮ ಡೇಟಾನ ಸ್ಟೋರ್ ಮಾಡ್ತಾ ಇದೀವಿ. ಸೊ ಅದಕ್ಕೆ ಆಧಾರ್ ಕಾರ್ಡ್ ಡೇಟಾ ಬೇಸ್ನ ಸ್ಟೋರ್ ಮಾಡೋಕ್ಕೆ ಯಾವುದನ್ನು ಯೂಸ್ ಮಾಡ್ತಾ ಇದ್ದಾರೆ? ಟಪಲ್ಸ್ ಆ್ಯಂಡ್ ಡಿಕ್ಷನರಿನ ಯೂಸ್ ಮಾಡ್ತಾ ಇದ್ದಾರೆ. ಅದೇ ಥರ 11th ಚಾಪ್ಟರ್ ಸೋಷಿಯಲ್ ಇಂಪ್ಯಾಕ್ಟ್. ಇದು ಪ್ಯೂರ್ಲಿ ಸೈಬರ್ ಸೆಕ್ಯೂರಿಟಿ ಮೇಲಿದೆ. ಸೊ ನೀವು ಸೈಬರ್ ಸೆಕ್ಯೂರಿಟಿ, ಈಗಂತೂ ತುಂಬ ಕ್ರೈಮ್ಸ್ಗಳಾಗ್ತಾ ಇದೆ, ಆನ್ಲೈನಲ್ಲಿ ಆಫ್ಲೈನಲ್ಲಿ ಎಲ್ಲ ಕಡೆ ಕ್ರೈಮ್ಸು. ಇದನ್ನು ಹೇಗೆ ನೀವು ಡೀಲ್ ಮಾಡಬೇಕು, ಯಾವುದೆಲ್ಲ ಆ್ಯಕ್ಟ್ಸ್ ಇದೆ, ಅದನ್ನೆಲ್ಲ ನೋಡಿಕೊಂಡು ನೀವು ಈ ಚಾಪ್ಟ್ರಿಂದ ಕಲಿತಾ ಹೋಗ್ಬೋದು.